ಇಂದು ದೇವರು ನಮಗೆ ಆಶೀರ್ವದಿತ ಮತ್ತು ಪವಿತ್ರ ಸ್ವರ್ಗಾರೋಹಣ ದಿನದ ಹಬ್ಬವನ್ನು ಅನುಮತಿಸಿದ್ದಾರೆ. ಇಂದಿನ ಸ್ವರ್ಗಾರೋಹಣ ದಿನದ ಹಬ್ಬದ ಮೂಲಕ ನಾವು ಕೂಡ ಕ್ರಿಸ್ತನ ಹಾಗೆ ರೂಪಾಂತರಗೊಂಡು ನಿತ್ಯ ಪರಲೋಕ ರಾಜ್ಯಕ್ಕೆ ಆರೋಹಣರಾಗುವ ನಂಬಿಕೆಯನ್ನು ಹೊಂದಲು ಶಕ್ತರಾಗುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಸ್ವರ್ಗಾರೋಹಣ ದಿನ ಮತ್ತು ದೇವರೊಂದಿಗೆ ನಡೆಯುವವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಸ್ವರ್ಗಾರೋಹಣ ದಿನವು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆರೋಹಣರಾಗಿ ಅವರು ತೋರಿಸಿದ ಮಹಿಮೆಯನ್ನು ನೆನೆದುಕೊಳ್ಳುವ ಹಬ್ಬವಾಗಿದೆ. ಕ್ರಿಸ್ತನು ಮಾನವ ಕುಲದ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದರು. ಯೇಸು ಮರಣ ಹೊಂದಿದ 3ನೇ ದಿನದಂದು ಅವರು ಮೊದಲೇ ಪ್ರವಾದಿಸಿದಂತೆ ಅವರು ಸತ್ತವರೊಳಗಿಂದ ಎದ್ದು ಬಂದರು. ಯೇಸು ತಾವು ಎದ್ದು ಬಂದ ಸಂಗತಿಯನ್ನು 40 ದಿನಗಳು ಅನೇಕ ಜನರಿಗೆ ಸಾಕ್ಷೀಕರಿಸಿದರು. 40 ದಿನಗಳ ನಂತರ ಶಿಷ್ಯರು ನೋಡುತ್ತಿರುವಾಗಲೇ ಅವರು ಸ್ವರ್ಗಾರೋಹಣರಾದರು. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದುವುದನ್ನು ಶಿಷ್ಯರು ನೋಡಿದರು. ನಂತರ ಅವರು ಆತನ ಪುನರುತ್ಥಾನವನ್ನು ಮತ್ತು ಸ್ವರ್ಗಾರೋಹಣವನ್ನು ನೋಡಿದರು. ಯೇಸುವಿನ ಅಂತಹ ಮಹಾನ್ ಕಾರ್ಯಗಳನ್ನು ನೋಡಿದ ನಂತರ ಶಿಷ್ಯರು ದೊಡ್ಡ ನಂಬಿಕೆಯನ್ನು ಹೊಂದಿದವರಾಗಿ ದೇವರನ್ನು ದೃಢವಾಗಿ ನಂಬುತ್ತಾ ಧನ್ಯರಾದರು. ಅವರು ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಹರಡಲು ಸಹಾಯ ಮಾಡುವ ಎಲ್ಲ ಬೋಧನೆಗಳನ್ನು ಯೇಸು ಕ್ರಿಸ್ತರು ಸ್ವತಃ ಭೂಮಿಯ ಮೇಲೆ ತಮ್ಮ ಜೀವನದ ಮೂಲಕ ಅವರಿಗೆ ತೋರಿಸಿದರು. ಆದ್ದರಿಂದಲೇ ಆದಿಸಭೆಯ ಸಂತರು ಈ ಭೂಮಿಗೆ ಬಂದ ಯೇಸು ನಿಜವಾದ ದೇವರು ಮತ್ತು ಯೇಸುವನ್ನು ನಂಬದೆ ಯಾರೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದಿಸಭೆಯ ಸದಸ್ಯರು ಮರಣದ ಹಂತದವರೆಗೂ ಧೈರ್ಯವಾಗಿ ಸುವಾರ್ತೆಯನ್ನು ಸಾಕ್ಷೀಕರಿಸಲು ಸಾಧ್ಯವಾಯಿತು. ಪಶ್ಚಾತ್ತಾಪ ಮತ್ತು ರಕ್ಷಣೆಯ ಈ ಆಂದೋಲನವು ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಮತ್ತು ಅನೇಕ ಜನರನ್ನು ರಕ್ಷಣೆಗೆ ಮುನ್ನಡೆಸಿತು. ನಾವು ಕೂಡ ಆತ್ಮಿಕ ದೇಹಗಳಾಗಿ ರೂಪಾಂತರಗೊಂಡು ನಿತ್ಯ ಜೀವವನ್ನು ಸ್ವೀಕರಿಸಿ ಸದಾಕಾಲ ಪರಲೋಕದ ತಂದೆ ಮತ್ತು ತಾಯಿಯೊಂದಿಗೆ ಇರುವ ಆಶೀರ್ವಾದವನ್ನು ಆನಂದಿಸಬಹುದು ಎಂದು ದೇವರು ನಮಗೆ ಕಲಿಸಿದರು. ಇದರ ಕುರಿತು ನಮಗೆ ಗ್ರಹಿಕೆಯನ್ನು ಕೊಡುವ ಹಬ್ಬವೇ ಸ್ವರ್ಗಾರೋಹಣ ದಿನವಾಗಿದೆ. ಆದ್ದರಿಂದ ಸ್ವರ್ಗಾರೋಹಣದ ಮಹಿಮೆಯಲ್ಲಿ ಪಾಲುಗಾರರಾದವರನ್ನು ನೋಡಿದಾಗ ಅವರು ಈ ಭೂಮಿಯಲ್ಲಿ ಜೀವಿಸುವಾಗ ದೇವರಿಗೆ ಹೆಚ್ಚು ಮಹಿಮೆ ಮತ್ತು ಸಂತೋಷವನ್ನು ನೀಡಿದರು. ಅವರು ದೇವರೊಂದಿಗಿದ್ದು ದೇವರು ಮೆಚ್ಚುವ ಸರಿಯಾದ ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದಾರಾ ಇಲ್ಲವಾ ಎಂಬುದನ್ನು ಪ್ರತಿದಿನ ಪರಿಶೀಲಿಸಿಕೊಳ್ಳುತ್ತಿದ್ದರು. ಇಂದು ಸತ್ಯವೇದದ ಮೂಲಕ ನಾವೆಲ್ಲರೂ ಸ್ವರ್ಗಾರೋಹಣದ ಮಹಿಮೆಯಲ್ಲಿ ಭಾಗಿಯಾಗುವ ಚಿಯೂನಿನ ಕುಟುಂಬದ ಸದಸ್ಯರಾಗುವೆವು ಎಂಬುದನ್ನು ದೃಢಪಡಿಸಿಕೊಳ್ಳೋಣ. ಲೂಕನ ಪುಸ್ತಕ ಅಧ್ಯಾಯ 24 ವಚನ 37ರಿಂದ ಓದೋಣ. ಅವರು ದಿಗುಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವೂ ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಯೇಸು ಕ್ರಿಸ್ತರು ಹಿಂಸಿಸಲ್ಪಟ್ಟು ಅಂತಹ ತೀವ್ರ ನೋವನ್ನು ಅನುಭವಿಸಿ ಅವರ ಪಕ್ಕೆಯು ತಿವಿಯಲ್ಪಟ್ಟು ಕೊನೆಯಲ್ಲಿ ಅವರು ಸಾಯುವುದನ್ನು ಶಿಷ್ಯರು ನೋಡಿದರು. ಇದನ್ನು ನೋಡಿ ಯೇಸು ಕ್ರಿಸ್ತರು ನಿಜವಾಗಿಯೂ ಸತ್ತವರೊಳಗಿಂದ ಎದ್ದು ಬಂದರು ಮತ್ತು ಅವರಿಗೆ ಏನೂ ಆಗದಂತೆ ಜೀವಂತವಾಗಿ ಎದ್ದರು ಎಂಬುದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪುನರುತ್ಥಾನದ ನಂತರ ಯೇಸು ಶಿಷ್ಯರಿಗೆ ಕಾಣಿಸಿಕೊಂಡಾಗ ಅವರು ಹೆದರಿದರು. ಅವರು ಆತನನ್ನು ಭೂತವೆಂದು ಭಾವಿಸಿದರು. ಆಗ ಯೇಸು ಅವರಿಗೆ, ಕಳವಳಗೊಳ್ಳಬೇಡಿ, ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ಇದು ನಾನೇ, ನನ್ನನ್ನು ಮುಟ್ಟಿ ನೋಡಿರಿ ಅಂದರು. ಈ ರೀತಿಯಾಗಿ ನಿಜವಾಗಿಯೂ ಅದು ಅವರೇ ಎಂದು ಯೇಸು ಅವರಿಗೆ ದೃಢಪಡಿಸಿದರು. ವಚನ 47ಕ್ಕೆ ಹೋಗೋಣ.
ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಮತ್ತು ಆತನು ಅವರನ್ನು ಬೇಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ಶಿಷ್ಯರು ತಮ್ಮ ಕಣ್ಣಿನಿಂದ ಯೇಸುವಿನ ಪುನರುತ್ಥಾನ ಮತ್ತು ಅವರ ಸ್ವರ್ಗಾರೋಹಣವನ್ನು ನೋಡಿದರು. ಈ ಲೋಕದಲ್ಲಿ ಇಂತಹ ಅದ್ಭುತಗಳು ಸಂಭವಿಸಲಿಲ್ಲ. ಈ ಘಟನೆಗಳು ಬಹಳ ಅಸಾಧಾರಣವಾಗಿವೆ. ಯಾವುದೇ ಮನುಷ್ಯನು ಅವುಗಳನ್ನು ಪುನರಾವರ್ತಿಸಲು ಸಾಧ್ಯವಿಲ್ಲ. ಈ ವಿಷಯಗಳನ್ನು ನೋಡಿ ಶಿಷ್ಯರು ದೊಡ್ಡ ನಂಬಿಕೆಯನ್ನು ಹೊಂದುತ್ತಾ ಬಲಗೊಂಡರು. ಈ ಭೂಮಿಗೆ ಬಂದ ಯೇಸು ನಿಜವಾದ ದೇವರು, ಅವರು ನಿಜವಾದ ಮೆಸ್ಸಿಯ, ರಕ್ಷಕ ಮತ್ತು ಕ್ರಿಸ್ತನು ಎಂದು ಈಗ ಒಪ್ಪಿಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ಈ ಸಮಯದಿಂದ ಯೇಸುವನ್ನು ನಂಬುವವರು ಪಾಪಕ್ಷಮೆಯನ್ನು ಹೊಂದಿ ಪರಲೋಕಕ್ಕೆ ಹೋಗಬಹುದು ಎಂಬ ಸಂದೇಶವನ್ನು ಸಾರಲು ಪ್ರಾರಂಭಿಸಿದರು. 2000 ವರ್ಷಗಳ ಹಿಂದೆ ಶಿಷ್ಯರು ಹೇಗೆ ಈ ಸುವಾರ್ತೆಯನ್ನು ಬೋಧಿಸಿದರು ಎಂಬುವುದು ಈ ಕಾಲದಲ್ಲಿ ನಾವು ಸುವಾರ್ತೆಯನ್ನು ಹೇಗೆ ಬೋಧಿಸಬೇಕು ಎಂಬುದನ್ನು ತೋರಿಸುತ್ತದೆ. ಆದ್ದರಿಂದ 2000 ವರ್ಷಗಳ ಹಿಂದೆ ನಡೆದ ಕ್ರಿಸ್ತನ ಸ್ವರ್ಗಾರೋಹಣವನ್ನು ಕೇವಲ ಒಂದು ಪುಸ್ತಕದಲ್ಲಿ ಬರೆದಿರುವ ವಿಷಯದಂತೆ ಪರಿಗಣಿಸಬೇಡಿ. ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ನಮ್ಮ ಕಣ್ಮುಂದೆಯೇ ಸ್ವರ್ಗಾರೋಹಣರಾದರೆ ಏನಾಗುತ್ತದೆ? ನೀವು ಅದನ್ನು ಊಹಿಸಿಕೊಳ್ಳಲು ಸಾಧ್ಯವೇ? ದೇವರ ಹೊರತು ಬೇರೆ ಯಾರಾದರೂ ಅದನ್ನು ಮಾಡಲು ಸಾಧ್ಯವೇ? ದೇವರ ಹೊರತಾಗಿ ಯಾರೊಬ್ಬರೂ ಮಾಡಲು ಸಾಧ್ಯವಾಗದ ಈ ಅದ್ಭುತ ಘಟನೆಗಳನ್ನು ನೋಡಿದ ನಂತರ ಶಿಷ್ಯರು ದೊಡ್ಡ ನಂಬಿಕೆಯನ್ನು ಹೊಂದಿದರು ಮತ್ತು ಯೇಸುವಿನ ಕುರಿತ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಬೋಧಿಸಿದರು. ಹಾಗಾಗಿ ಸುವಾರ್ತೆಯನ್ನು ಬೋಧಿಸಿದ ಸ್ಥಳದಲ್ಲೆಲ್ಲ ಜನರು ಕ್ರಿಸ್ತನ ಕುರಿತ ಸಂದೇಶವನ್ನು ಕೇಳಿದರು ಮತ್ತು ನಂಬಿದವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲಿತ್ತು. ಈ ಅದ್ಭುತ ಕೆಲಸಗಳನ್ನು ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನೋಡಬಹುದು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1ಕ್ಕೆ ಹೋಗಿ ಯೇಸು ಪುನರುತ್ಥಾನರಾಗಿ 40 ದಿನಗಳ ನಂತರ ಅವರು ಸ್ವರ್ಗಾರೋಹಣರಾದ ದೃಶ್ಯವನ್ನು ಮತ್ತೊಮ್ಮೆ ನೋಡೋಣ. ವಚನ 3ರೊಂದಿಗೆ ಮುಂದುವರಿಸೋಣ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕುಡಿದ್ದಾಗಿ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಅಂದರೆ ಪರಲೋಕಕ್ಕೆ ಆರೋಹಣರಾದರು ಎಂದರ್ಥ ಅಲ್ಲವೇ? ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಇದನ್ನು ನೋಡಿದ ನಂತರ ಶಿಷ್ಯರು ಸಂತೋಷಪಟ್ಟರು. ಅವರು ಮಾರ್ಕನ ಮೇಲಂತಸ್ತಿನ ಕೊಠಡಿಯಲ್ಲಿ ಒಗ್ಗೂಡಿ 10 ದಿನಗಳ ಕಾಲ ಮನಪೂರ್ವಕವಾಗಿ ಪ್ರಾರ್ಥಿಸಿದರು. ಅವರು ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ಕೂಡಲೇ ಆ ದಿನದಿಂದ ದೇವರ ಸುವಾರ್ತೆಯ ಬಾಗಿಲುಗಳು ಬಲವಾಗಿ ವಿಶಾಲವಾಗಿ ತೆರೆಯಿತು. ಮುಂಗಾರು ಮಳೆಯ ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದ ನಂತರ
ಅವರು ಭರವಸೆಯುಳ್ಳ ನಂಬಿಕೆಯೊಂದಿಗೆ ಅನೇಕ ಜನರಿಗೆ ಬೋಧಿಸಲು ಪ್ರಾರಂಭಿಸುತ್ತಾ, ನೀವು ಕೂಡ ನಂಬಿ ಪರಲೋಕಕ್ಕೆ ಹೋಗಬೇಕೆಂದು ಅನಿಸುವುದಿಲ್ಲವೇ ಎಂದು ಹೇಳಿದರು. ಅವರು ಬೋಧಿಸುವುದಕ್ಕಾಗಿ ಕೆಲವು ರೀತಿಯ ಪ್ರಮಾಣಿತ ಯೋಜನೆ ಅಥವಾ ವ್ಯವಸ್ಥೆಯನ್ನು ರಚಿಸಿರಲಿಲ್ಲ. ಅವರು ಸ್ವತಃ ಕ್ರಿಸ್ತನ ಎಲ್ಲ ಕಾರ್ಯಗಳನ್ನು ನೋಡಿದ್ದರಿಂದ ಅವರು ಯೇಸು ಕ್ರಿಸ್ತರನ್ನು ನಂಬುವವರು ರೂಪಾಂತರಗೊಂಡು ಕ್ರಿಸ್ತನ ಹಾಗೆ ಪುನರುತ್ಥಾನಗೊಂಡು ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗಬಹುದು ಎಂದು ಅನೇಕ ಜನರಿಗೆ ಹೇಳಲು ಪ್ರಾರಂಭಿಸಿದರು. ಆದ್ದರಿಂದಲೇ ಶಿಷ್ಯರು ಪಂಚಶತಮ ದಿನದಂದು ಪವಿತ್ರಾತ್ಮದ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ನಂತರ ಪ್ರತಿದಿನ ಶಿಷ್ಯರ ಸಂಖ್ಯೆ ಹೆಚ್ಚುತ್ತಿತ್ತು ಎಂದು ಅಪೊಸ್ತಲರ ಕೃತ್ಯಗಳು 2ರಲ್ಲಿ ಬರೆದಿದೆ. ಅವರು ನಂಬಿಕೆಯೊಂದಿಗೆ ಬೋಧಿಸಿದಂತೆ ಯೇಸುವಿನ ಬಗ್ಗೆ ಬೋಧಿಸಿದ ಸ್ಥಳದಲ್ಲೆಲ್ಲ 3,000 ಹಾಗೂ 5,000 ಪವಿತ್ರಾತ್ಮದ ಸುಂದರ ಫಲಗಳು ಹುಟ್ಟಿದವು. ಯೇಸು ಕ್ರಿಸ್ತರನ್ನು ನಂಬಿದವರು ಪರಲೋಕಕ್ಕೆ ಹೋಗಬಹುದು ಎಂಬ ಕ್ರಿಸ್ತನ ಬೋಧನೆಗಳನ್ನು ಪೂರ್ತಿಯಾಗಿ ಬೋಧಿಸಲು ಒಂದು ಅವಕಾಶವಾಯಿತು. ಹಾಗಾದರೆ ಸ್ವರ್ಗಾರೋಹಣಕ್ಕೆ ಸಂಬಂಧಿಸಿದ ಈ ವಿಷಯಗಳ ಕುರಿತು ನಾವು ಯೋಚಿಸಬೇಕಾದ ಒಂದು ವಿಷಯವಿದೆ. ಪರಲೋಕಕ್ಕೆ ಆರೋಹಣರಾದ ಇನ್ನೂ ಕೆಲವು ಜನರಿದ್ದಾರೆ. ಅವರು ಹನೋಕ ಮತ್ತು ಎಲಿಯ. ಹನೋಕನು ಹೇಗೆ ಪರಲೋಕಕ್ಕೆ ಆರೋಹಣನಾಗಲು ಸಾಧ್ಯವಾಯಿತು ಎಂಬುದನ್ನು ಇಬ್ರಿಯರಿಗೆ 11ರಲ್ಲಿ ನೋಡೋಣ. ಅಧ್ಯಾಯ 11 ವಚನ 5 ಓದೋಣ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಅವನು ಪರಲೋಕಕ್ಕೆ ಆರೋಹಣನಾಗುವಂತೆ ಸಾಧ್ಯವಾಗಲು ಅವನು ಏನು ಮಾಡಿದನು? ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಎಂದು ಬರೆದಿದೆ. ಅವನು ಯಾವಾಗಲೂ ದೇವರನ್ನು ಮೆಚ್ಚಿಸುತ್ತಾ ಅವನ ಜೀವಿತಾವಧಿಯಲ್ಲಿ ದೇವರನ್ನು ಮಹಿಮೆಪಡಿಸುತ್ತಿದ್ದನು ಎಂದು ನಾವು ನೋಡಬಹುದಲ್ಲವೇ? ನಾವು ಆರೋಹಣರಾಗಬಹುದು ಎಂದು ತಿಳಿದುಕೊಳ್ಳುವುದು ಮಾತ್ರ ಮುಖ್ಯವಲ್ಲ, ಆದರೆ ಅವರಂತೆ ಒಬ್ಬರಾಗಲು ನಾವು ಶಕ್ತರಾಗಬೇಕು ಮತ್ತು ಆರೋಹಣದ ಮಹಿಮೆಯಲ್ಲಿ ನಾವು ಭಾಗಿಯಾಗಬೇಕು. ನಾವು ದೇವರನ್ನು ಮೆಚ್ಚಿಸುವವರು ಎಂದು ಹೇಗೆ ಪ್ರಶಂಸಿಸಲ್ಪಡಬಹುದು? ನಾವು ದೇವರಿಗೆ ಮೆಚ್ಚುಗೆಯಾಗುವ ನಂಬಿಕೆಯ ಹಾದಿಯಲ್ಲಿ ನಡೆಯಬೇಕು. ಭೂಮಿಯ ಮೇಲೆ ನಮ್ಮ ಜೀವನ ಬಹಳ ಚಿಕ್ಕದ್ದು. ದೇವರು ನಮಗೆ ಭೂಮಿಯ ಮೇಲೆ ಕಡಿಮೆ ಸಮಯವನ್ನು ಮಾತ್ರ ಕೊಟ್ಟಿದ್ದರೂ ನಮ್ಮ ಸೀಮಿತ ಜೀವಿತಾವಧಿಯಲ್ಲಿ ನಾವು ಅವರಿಗೆ ಹೆಚ್ಚು ಸಂತೋಷ ಮತ್ತು ಮಹಿಮೆಯನ್ನು ಸಲ್ಲಿಸುವ ಪರಲೋಕದ ಮಕ್ಕಳಾಗಿರಬೇಕೆಂದು ಅವರು ಬಯಸುತ್ತಾರೆ. ಇದನ್ನು ಮಾಡಿದ ಉದಾಹರಣೆಯ ವ್ಯಕ್ತಿ ನೋಹನಾಗಿದ್ದಾನೆ. ಆದಿಕಾಂಡ ಅಧ್ಯಾಯ 6 ವಚನ 9ರಲ್ಲಿ ದೇವರ ವಾಕ್ಯವನ್ನು ನೋಡೋಣ. ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ಏನು ಮಾಡಿದನು? ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರು ಮಾಡಿದ್ದನ್ನು ಅವನು ಮಾಡಿದನೆಂದು ಇದರ ಅರ್ಥವಲ್ಲವೇ? ಅವನು ದೇವರ ಜೊತೆಯಲ್ಲಿದ್ದು ಎಲ್ಲವನ್ನೂ ಮಾಡಿದನು ಎಂದರ್ಥ. ನೋಹನ ಕಾಲದಲ್ಲಿ ಭೂಮಿಯು ಹಿಂಸಾಚಾರ, ದುಷ್ಟತನ ಮತ್ತು ವ್ಯಭಿಚಾರದ ಸ್ವಭಾವದಿಂದ ತುಂಬಿದ್ದರಿಂದ ದೇವರು ಲೋಕವನ್ನು ನೀರಿನಿಂದ ನಾಶ ಮಾಡಿದರು. ಎಷ್ಟಾದರೂ ನೋಹನ ಕುರಿತು ಏನಾಗಿದೆ? ಅವನು ಯಾವಾಗಲೂ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯುತ್ತಾ ದೇವರಿಗೆ ಮೆಚ್ಚುಗೆಯಾಗುವ ಜೀವನವನ್ನು ನಡೆಸಿದನು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಎಂದು ದೇವರು ನೋಹನ ಕುರಿತು ಹೇಳಿದರು. ಅವನು ದೇವರ ಕಣ್ಣಿನಲ್ಲಿ ಯಾವಾಗಲೂ ನೀತಿವಂತನಾಗಿದ್ದು ದೇವರನ್ನು ಮೆಚ್ಚಿಸಿದನು. ಅವನು ದೇವರು ಮೆಚ್ಚುವ ಕೆಲಸವನ್ನು ಮಾಡುತ್ತಾ ಯಾವಾಗಲೂ ದೇವರೊಂದಿಗೆ ನಡೆದನು. ಅವನು ದೇವರನ್ನು ಎಂದಿಗೂ ಬಿಡದೆ ಅವರೊಂದಿಗೆ ನಡೆದನು. ಅದರ ಫಲಿತಾಂಶವಾಗಿ ದೇವರು ಬರಮಾಡಿದ ನೀರಿನ ತೀರ್ಪಿನಿಂದ ಅವನು ಮತ್ತು ಅವನ ಕುಟುಂಬವು ರಕ್ಷಿಸಲ್ಪಟ್ಟಿತು ಅಲ್ಲವೇ? 2 ಅರಸುಗಳು ಅಧ್ಯಾಯ 2ರಲ್ಲಿ ಎಲಿಯನ ಕೆಲಸಗಳನ್ನು ಸಹ ಕಲಿಯೋಣ. ಅಧ್ಯಾಯ 2 ವಚನ 1 ಓದೋಣ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ವಚನ 9ರೊಂದಿಗೆ ಮುಂದುವರಿಸೋಣ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲಿಯನು ಅವನಿಗೆ, ನೀನು ದುರ್ಲಭವಾದದನ್ನು ಕೇಳಿಕೊಂಡಿ,
ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಫಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ನಂತರ ಏನಾಯಿತು? ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇದು ಎಲಿಯನು ಸುಳಿಗಾಳಿಯ ಮುಖಾಂತರ ಪರಲೋಕಕ್ಕೆ ಆರೋಹಣವಾದ ದೃಶ್ಯವಾಗಿದೆ. ಎಲಿಯನ ಜೀವಮಾನವೆಲ್ಲ ದೇವರು ಅವನೊಂದಿಗಿದ್ದರು. 850 ಸುಳ್ಳು ಪ್ರವಾದಿಗಳನ್ನು ಎದುರಿಸಿದವನು ಎಲಿಯನಲ್ಲವೇ? ಅವನು ಎಲ್ಲ ಸುಳ್ಳು ಪ್ರವಾದಿಗಳನ್ನು ಸೋಲಿಸಿ ಅವರನ್ನು ನಾಶ ಮಾಡಿದನು ಎಂದು ಸತ್ಯವೇದದಲ್ಲಿ ಬರೆದಿದೆ. ಅವನು ಯಾವಾಗಲೂ ದೇವರಿಗೆ ಮೆಚ್ಚುಗೆಯಾಗುವ ಜೀವನ ಜೀವಿಸಿದನು. ಆ ಸಮಯದಲ್ಲಿ ರಾಜ ಅಹಾಬನು ಮತ್ತು ಈಜೆಬೆಲಳು ಬಾಳ್ ಮತ್ತು ವಿವಿಧ ಬೇರೆ ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಎಲಿಯನು ಯಾವಾಗಲೂ ಅವರ ದುರ್ನಡತೆಯ ಬಗ್ಗೆ ಅವರನ್ನು ಖಂಡಿಸುತ್ತಾ, ನೀವು ಮಾಡುತ್ತಿರುವುದು ತಪ್ಪು, ನೀವು ನಿಮ್ಮ ದುಷ್ಟ ಮಾರ್ಗಗಳಿಂದ ತಿರುಗಿಕೊಳ್ಳಬೇಕು ಅಂದನು. ಎಲಿಯನು ರಾಜನಾದ ಅಹಾಬ ಮತ್ತು ರಾಣಿಯಾದ ಈಜೆಬೆಲಳ ಎಲ್ಲ ತಪ್ಪುಗಳನ್ನು ಬೆಳಕಿಗೆ ತರುವ ಮೂಲಕ ಅವರು ತಮ್ಮ ಮಾರ್ಗಗಳನ್ನು ಬದಲಾಯಿಸಬೇಕೆಂದು ಹೇಳಿದನು. ಈ ಕಾಲದಲ್ಲಿಯೂ ನಾವು ದೇವರನ್ನು ಮೆಚ್ಚಿಸುತ್ತಾ ಅವರೊಂದಿಗೆ ನಡೆದಾಗ ನಾವು ಎಲಿಯನಂತೆ ಸ್ವರ್ಗಾರೋಹಣರಾಗಬಹುದು ಮತ್ತು ಹನೋಕನಂತೆ ಒಯ್ಯಲ್ಪಟ್ಟವರ ಮಹಿಮೆಯಲ್ಲಿ ಭಾಗಿಯಾಗಬಹುದು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಸದಸ್ಯರೇ, ಈ ಕಾಲದಲ್ಲಿ ನಾವು ನಮ್ಮ ಜೀವಮಾನವೆಲ್ಲ ದೇವರನ್ನು ಮೆಚ್ಚಿಸುತ್ತಾ ಯಾವಾಗಲೂ ಅವರ ಸೇವೆ ಮಾಡುತ್ತಾ ಅವರೊಂದಿಗೆ ನಡೆಯಬೇಕು. ಎಲಿಯನು ತನ್ನ ಜೀವಮಾನದಲ್ಲಿ ಯಾವಾಗಲೂ ದೇವರೊಂದಿಗೆ ನಡೆದನು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಹನೋಕನು ಯಾವಾಗಲೂ ದೇವರೊಂದಿಗೆ ನಡೆದನು ಮತ್ತು ತನ್ನ ಜೀವನದ ಎಲ್ಲ ದಿವಸಗಳಲ್ಲಿ ದೇವರನ್ನು ಮೆಚ್ಚಿಸಿದನು. ಮಲಾಕಿಯ ಪುಸ್ತಕ ಅಧ್ಯಾಯ 3 ನೋಡೋಣ. ಇಲ್ಲಿ ನಾವು ಈ ಕಾಲದಲ್ಲಿ ಹೇಗೆ ದೇವರೊಂದಿಗೆ ನಡೆಯುವುದು ಎಂಬ ರಹಸ್ಯವನ್ನು ದೇವರು ನಮಗೆ ಕಲಿಸುವ ದೃಶ್ಯವನ್ನು ನೋಡಬಹುದು. ಅಧ್ಯಾಯ 3 ವಚನ 7 ಓದಲು ಮುಂದುವರೆಸೋಣ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ದಾನಿಯೇಲನ ಪುಸ್ತಕ ಅಧ್ಯಾಯ 9 ದೇವರ ವಿಧಿಗಳನ್ನು ತೊರೆಯುವುದು ಮತ್ತು ಅವರ ಆಜ್ಞೆಗಳನ್ನು ಅನುಸರಿಸದಿರುವುದನ್ನು ತಿರುಗಿ ಬೀಳುವುದು ಎಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ದೇವರ ವಿಧಿಗಳನ್ನು ಅನುಸರಿಸದಿರುವುದು ತಿರುಗಿ ಬೀಳುವುದಾಗಿದೆ. ಇನ್ನೊಂದು ರೀತಿ ಹೇಳಿದರೆ, ಇದು ರಾಜನು ಕೊಟ್ಟಿರುವ ರಾಜಾಜ್ಞೆಯನ್ನು ತಿರಸ್ಕರಿಸಿ ನಿರಾಕರಿಸುವ ವ್ಯಕ್ತಿಯ ರೀತಿಯಾಗಿದೆ. ಪರಿಣಾಮವಾಗಿ ಈ ರೀತಿ ಮಾಡುವವನು ದ್ರೋಹಿಯಂತೆ ಆರೋಪಿಸಲ್ಪಡುತ್ತಾನೆ. ದೇವರ ಆಜ್ಞೆಗಳನ್ನು ಅನುಸರಿಸದ ಜನರನ್ನು ದಾನಿಯೇಲನ ಪುಸ್ತಕದಲ್ಲಿ ಹೀಗೆ ವಿವರಿಸಲಾಗಿದೆ: ನಾವು ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ತೊರೆದಿದ್ದೇವೆ. ಇದನ್ನು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮಲಾಕಿಯ ಅಧ್ಯಾಯ 3 ಇದನ್ನು ಬರೆಯಲಾಗಿದೆ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ. ಅವರು ಏನು ಮಾಡಲಿಲ್ಲ, ಅವರು ಅವುಗಳನ್ನು ಅನುಸರಿಸಲಿಲ್ಲ. ದೇವರು ಅವರಲ್ಲಿ ಎಂದಿಗೂ ಸಂತೋಷಿಸಲಿಲ್ಲ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ, ನನ್ನ ಕಡೆಗೆ ಪುನಃ ತಿರುಗಿರಿ ಎಂಬ ವಾಕ್ಯಗಳು ಅವರು ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸಲೇಬೇಕು ಎಂದಾಗಿದೆ ಅಲ್ಲವೇ? ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನಾವು ದೇವರನ್ನು ಮೆಚ್ಚಿಸಲು ಮತ್ತು ಅವರೊಂದಿಗೆ ನಡೆಯಲು ನಾವು ಏನು ಮಾಡಬೇಕು? ದೇವರೊಂದಿಗೆ ಹೇಗೆ ನಡೆಯಬೇಕೆಂದು ನಮಗೆ ಕಲಿಸಿ. ನಾವು ದೇವರನ್ನು ಮೆಚ್ಚಿಸುವ ಮಾರ್ಗವನ್ನು ಮತ್ತು ಆತನಿಗೆ ಮಹಿಮೆಯನ್ನು ತರುವ ಮಾರ್ಗವನ್ನು ನಮಗೆ ಕಲಿಸಿರಿ. ಈ ವಿಷಯವು ಸತ್ಯವೇದದ ಮಲಾಕಿಯ ಪುಸ್ತಕ ಅಧ್ಯಾಯ 3 ದಾಖಲಾಗಿದೆ. ವಚನ 8: ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ನೀವು ಏನಾಗಿದ್ದೀರಿ? ಶಾಪಗ್ರಸ್ತರಾಗಿದ್ದೀರಿ. ಸದಸ್ಯರೇ, ಸಬ್ಬದಿನ ಅಥವಾ ಪಸ್ಕ ಹಬ್ಬ ಅಥವಾ ಯಾವುದೇ ದೇವರ ಹಬ್ಬವಾಗಿದ್ದರೂ ದೇವರ ವಿಧಿಗಳನ್ನು ತೊರೆಯುವುದು ಆಧ್ಯಾತ್ಮಿಕವಾಗಿ ದೇವರ ವಿರುದ್ಧ ತಿರುಗಿ ಬೀಳುವ ಕೃತ್ಯವಾಗಿದೆ. ನಾವು ಈ ಬೋಧನೆಯನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಬೇಕು. ಈ ಲೋಕದ ಕ್ರಮದ ಪ್ರಕಾರ ದೇವರ ಸ್ಥಾನವನ್ನು ಪರಿಗಣಿಸಿದರೆ ಅವರು ರಾಜಾದಿರಾಜರು ಅಲ್ಲವೇ? ರಾಜನ ಆಜ್ಞೆಯನ್ನು ತಿರಸ್ಕರಿಸುವುದು ತಿರುಗಿ ಬೀಳುವ ಕೃತ್ಯವಾಗಿದೆ.
ನಾವು ಇಂದು ಆಚರಿಸುತ್ತಿರುವ ಹಬ್ಬವಾದ ಸ್ವರ್ಗಾರೋಹಣ ದಿನವು ಲೋಕದ ಜನರಿಗೆ ಸಾಮಾನ್ಯ ದಿನವಾಗಿದೆ. ಆದರೆ ಪರಲೋಕದ ಜನರ ಕುರಿತು ಏನಾಗಿದೆ? ಇದು ಬಹಳ ಮುಖ್ಯವಾದ ದೇವರ ಹಬ್ಬವಲ್ಲವೇ? ದೇವರ ಮಕ್ಕಳನ್ನು ಮತ್ತು ದೇವರ ಮಕ್ಕಳಲ್ಲದವರನ್ನು ದೇವರು ಹಬ್ಬದ ಮೂಲಕ ಪ್ರತ್ಯೇಕಿಸಿ ಬೇರ್ಪಡಿಸುತ್ತಾರೆ. ಹನೋಕನು ಆರೋಹಣನಾದಂತೆ, ಎಲಿಯನು ಆರೋಹಣನಾದಂತೆ ಮತ್ತು ಯೇಸು ಆರೋಹಣರಾದಂತೆ ಸ್ವರ್ಗಾರೋಹಣದ ಮಹಿಮೆಯಲ್ಲಿ ಭಾಗಿಯಾಗಲು ಪರಲೋಕದ ಮಕ್ಕಳು ಏನನ್ನು ಅನುಸರಿಸಬೇಕೆಂದು ದೇವರು ಹೇಳಿದರು? ನನ್ನ ವಿಧಿಗಳನ್ನು ಅನುಸರಿಸಿ ನನ್ನ ಕಡೆಗೆ ಪುನಃ ತಿರುಗಿರಿ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ಆದರೆ ಇಂದಿನಿಂದ ನೀವು ನನ್ನ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಹಿಂಬಾಲಿಸಿ ನನ್ನ ನಿಯಮಗಳಿಗೆ ವಿಧೇಯರಾಗಬೇಕು ಎಂದು ದೇವರು ಹೇಳಿದರು. ನೀವು ನನ್ನ ವಿರುದ್ಧ ತಿರುಗಿ ಬಿದ್ದು ನನ್ನಿಂದ ದೂರವಾಗಿದ್ದೀರಿ ಎಂದು ಕೂಡ ದೇವರು ಹೇಳಿದರು. ಎಷ್ಟಾದರೂ ಅನೇಕ ಜನರು ನಾವು ದೇವರ ಕಡೆಗೆ ಪುನಃ ತಿರುಗುವುದು ಹೇಗೆ? ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದೇವೆ. ನಮ್ಮ ಪಾಪಗಳನ್ನೆಲ್ಲ ತೊರೆದು ದೇವರ ಕಡೆಗೆ ಪುನಃ ತಿರುಗಲು ನಾವು ಏನು ಮಾಡಬೇಕು? ನಮ್ಮ ಹಿಂದಿನ ಸ್ಥಾನಗಳನ್ನು ನಾವು ಹೇಗೆ ಪುನಃ ಪಡೆಯಬಹುದು ಎಂದು ಕೇಳುತ್ತಾರೆ. ನೀವು ನನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸಬೇಕು. ಇನ್ನೂ ತಡವಾಗಿಲ್ಲ. ಇದು ದೇವರ ಚಿತ್ತವಾಗಿದೆ. ಈ ಕಡೆ ಕಾಲದಲ್ಲಿ ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸಿ ದೇವರ ಕಡೆಗೆ ಪುನಃ ತಿರುಗಿದವರು ಪರಲೋಕಕ್ಕೆ ಆರೋಹಣರಾಗುತ್ತಾರೆ. ಅವರು ದೇವರನ್ನು ಮೆಚ್ಚಿಸುವವರು ಹಾಗೂ ಅವರನ್ನು ದೇವರೊಂದಿಗೆ ನಡೆಯುವವರೆಂದು ಪರಿಗಣಿಸಲಾಗುತ್ತದೆ. ಈಗ ಲೋಕದೆಲ್ಲೆಡೆ ಅನೇಕ ಜನರು ದೇವರನ್ನು ನಂಬುವುದಾಗಿ ಹೇಳಿಕೊಳ್ಳುತ್ತಾರೆ. ಎಷ್ಟಾದರೂ ಯಾವ ಸಭೆ ಇದೆಲ್ಲವನ್ನು ಅನುಸರಿಸುತ್ತಿದೆ? ಇದೆಲ್ಲವನ್ನು ನೆರವೇರಿಸುವ ಒಂದೇ ಸಭೆಯು ನಮ್ಮ ದೇವರ ಸಭೆಯಾಗಿದೆ. ನಾವು ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವ ಕಾರಣ ನಾವು ಹೊಸ ಒಡಂಬಡಿಕೆಯ ಸತ್ಯತ್ವವಾದ ಪರಲೋಕದ ತಾಯಿಯನ್ನು ಸಂಧಿಸಿದ್ದೇವೆ ಹಾಗೂ ನಾವು ನಮ್ಮ ಪರಲೋಕದ ತಂದೆಯನ್ನು ಸಹ ತಿಳಿದಿದ್ದೇವೆ. ಸಬ್ಬತ್ ಮತ್ತು ಪಸ್ಕ ಹಬ್ಬ ಮಾತ್ರ ನಿಯಮಗಳಲ್ಲ. ಆತ್ಮನು ಮತ್ತು ಮೊದಲಗೆತ್ತಿಯ ಬಳ್ಳಿಗೆ ಹಿಂತಿರುಗುವುದು ಸಹ ಒಂದು ನಿಯಮವಾಗಿದೆ. ಇದು ದೇವರು ಮಾನವ ಕುಲಕ್ಕೆ ಕೊಟ್ಟಿರುವ ಕೊನೆಯ ನಿಯಮವಾಗಿದೆ. ಪ್ರಕಟಣೆ ಪುಸ್ತಕ ಅಧ್ಯಾಯ 22 ನೋಡೋಣ. ವಚನ 17 ಓದೋಣ. ಆತ್ಮನು ಮೊದಲಗೆತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಈ ವಾಕ್ಯಗಳನ್ನು ಯಾರು ಹೇಳಿದರು? ವಚನ 20 ಓದೋಣ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೆ ಬಾ. ಆತ್ಮನು ಮೊದಲಗೆತ್ತಿಯು ಬಾ ಅನ್ನುತ್ತಾರೆ ಎಂದು ಯಾರು ಹೇಳಿದರು? ಈ ವಾಕ್ಯಗಳಿಗೆ ಏನನ್ನು ಸೇರಿಸಬಾರದು ಅಥವಾ ಇದರಿಂದ ಏನನ್ನು ತೆಗೆದು ಹಾಕಬಾರದು. ಈ ಪ್ರವಾದನ ಮಾತುಗಳನ್ನು ಅನುಸರಿಸಿ ಎಂದು ಯಾರು ಹೇಳಿದರು? ಇಲ್ಲಿ ಮಾತನಾಡುತ್ತಿರುವವರು ಯಾರು? ಹಾಗೆಯೇ ಆಗಲಿ, ಕರ್ತನಾದ ಯೇಸುವೆ ಬಾ ಎಂದು ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಇದರ ಬಗ್ಗೆ ಸಾಕ್ಷೀಕರಿಸುವಂತೆ ಯೋಹಾನನಿಗೆ ಅನುಮತಿಸಿದವರು ಯೇಸುವಾಗಿದ್ದಾರೆ. ಮಗನ ಕಾಲದಲ್ಲಿ ಅವರ ಹೆಸರು ಯೇಸು ಎಂದಾಗಿತ್ತು. ಆದರೆ ಪವಿತ್ರಾತ್ಮನ ಕಾಲದಲ್ಲಿ ಅವರ ಹೆಸರು ಏನಾಗಿದೆ? ಅವರು ನಮ್ಮ ತಂದೆ ಕ್ರಿಸ್ತ ಅನ್ಸಾಂಗ್ಹೋಂಗ್ ಮತ್ತು ನಮ್ಮ ಪರಲೋಕದ ತಾಯಿ ಹೊಸ ಯೆರೂಸಲೇಮ್ ಅಲ್ಲವೇ? ಹನೋಕನು ದೇವರನ್ನು ಮೆಚ್ಚಿಸಿದವನಾಗಿ ಪ್ರಶಂಸಿಸಲ್ಪಟ್ಟನು. ನಂತರ ಸ್ವರ್ಗಾರೋಹಣನಾದನು, ಏಕೆಂದರೆ ಅವನು ದೇವರೊಂದಿಗೆ ನಡೆದನು. ಎಲಿಯನು ಕೂಡ ದೇವರನ್ನು ಮೆಚ್ಚಿಸುವವನಾಗಿ ದೇವರೊಂದಿಗೆ ನಡೆದು ನಂತರ ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಆರೋಹಣನಾದನು. 2000 ವರ್ಷಗಳ ಹಿಂದೆ ಯೇಸುವಿನ ಶಿಷ್ಯರು ಯೇಸುವೆ ಕ್ರಿಸ್ತನು ಎಂದು ಬೋಧಿಸಿದ ಬಗ್ಗೆ ಯೋಚಿಸಿ. ರೋಮಾಪುರದ ಅಧಿಕಾರಿಗಳಿಂದ ಅವರು ಕಷ್ಟ, ದಬ್ಬಾಳಿಕೆ ಮತ್ತು ಹಿಂಸೆಯನ್ನು ಅನುಭವಿಸಿದರೂ ಸಹ ಅವರು ಎಂದಿಗೂ ತಮ್ಮ ನಂಬಿಕೆಯನ್ನು ಬಿಟ್ಟು ಕೊಡಲಿಲ್ಲ. ಈ ಕಾಲದಲ್ಲಿ ಜೀವಿಸುತ್ತಿರುವ ನಾವು ಕೂಡ ಸ್ವರ್ಗಾರೋಹಣದ ಈ ಮಹಾನ್ ಮಹಿಮೆಯು ನಮ್ಮಲ್ಲಿ ನೆರವೇರುವವರೆಗೂ ನಾವು ಅನೇಕ ಕಷ್ಟಗಳನ್ನು ಎದುರಿಸುತ್ತೇವೆ. ನಾವು ಈ ಜೀವನದಲ್ಲಿ ಮಾತ್ರ ಸುಖವನ್ನು ಹುಡುಕಬಾರದು. ಎಲ್ಲರೂ ತಾತ್ಕಾಲಿಕ ಕಷ್ಟಗಳನ್ನು ಎದುರಿಸುವರು ಎಂದು ದೇವರು ಹೇಳಿರುವುದರಿಂದ ನಾವು ಯಾವ ರೀತಿಯ ಕಷ್ಟಗಳು ಅಥವಾ ತೊಂದರೆಗಳನ್ನು ಎದುರಿಸಿದರೂ ನಾವು ಖಂಡಿತವಾಗಿಯೂ ಪರಲೋಕ ರಾಜ್ಯವನ್ನು ತಲುಪುತ್ತೇವೆ ಎಂಬ ದೃಢ ನಿರ್ಧಾರದೊಂದಿಗೆ ನಾವು ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸೋಣ. ಎಲೀಷನು ಯಾರೊಂದಿಗೆ ನಡೆದನು? ಅವನು ಎಲಿಯನೊಂದಿಗೆ ನಡೆದನು. ಇದರಿಂದ ಅವನು ಎಲಿಯನ ಆತ್ಮದಲ್ಲಿ 2 ಪಾಲನ್ನು ಸ್ವೀಕರಿಸಿ
ಆಶೀರ್ವದಿಸಲ್ಪಟ್ಟನು, ಅಲ್ಲವೇ? ಯೆಹೋಶುವನು ಯಾರೊಂದಿಗೆ ನಡೆದನು? ಅವನು ಮೋಶೆಯೊಂದಿಗೆ ನಡೆದನು. ಪರಿಣಾಮವಾಗಿ ಅವನು ಕಾನಾನ್ ದೇಶದಲ್ಲಿ ವಾಸಿಸುತ್ತಿದ್ದ ಜನರನ್ನು ಸೋಲಿಸಿದನು ಮತ್ತು ಅಂತಿಮವಾಗಿ ದೇವರು ಇಸ್ರಾಯೇಲರಿಗೆ ಕೊಟ್ಟ ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಕಾಲಿಟ್ಟನು. ಪೇತ್ರನು ಯಾರೊಂದಿಗೆ ನಡೆದನು? ಅವನು ಯೇಸುವಿನೊಂದಿಗೆ ನಡೆದನು. ಅವರೆಲ್ಲರೂ ದೇವರೊಂದಿಗೆ ಮತ್ತು ದೇವರ ಪ್ರವಾದಿಗಳೊಂದಿಗೆ ನಡೆಯುತ್ತಾ ಅವರಿಗೆ ಮೆಚ್ಚುಗೆಯಾದ ಕೆಲಸವನ್ನು ಮಾಡಿದರು. ಎಲೀಷನು ಯಾವಾಗಲೂ ಎಲಿಯನಿಗೆ ಮೆಚ್ಚುಗೆಯಾದ ವಿಷಯವನ್ನು ಮಾಡಿದನು. ಮತ್ತು ಯೆಹೋಶುವನು ತನ್ನ ನಂಬಿಕೆಯ ಹಾದಿಯನ್ನು ಎಷ್ಟು ನಿಷ್ಠೆಯಿಂದ ನಡೆದನೆಂದರೆ ದೇವರು ಅವನನ್ನು ಮೋಶೆಯ ಉತ್ತರಾಧಿಕಾರಿಯಾಗಿ ನೇಮಿಸಿದರು. ಪೇತ್ರನು ಕೂಡ ಯೇಸುವಿನ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದ ನಂಬಿಕಸ್ಥನಾಗಿದ್ದನು. ಯೇಸು ಪೇತ್ರನನ್ನು ಎಷ್ಟೊಂದು ನಂಬಿದ್ದರೆಂದರೆ ಅವರು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂದು ಹೇಳಿದರು. ಪೇತ್ರನು ಯಾವಾಗಲೂ ಯೇಸುವನ್ನು ಮೆಚ್ಚಿಸುತ್ತಾ ಅವರನ್ನು ಹಿಂಬಾಲಿಸಿದನು. ಕೆಲವೊಮ್ಮೆ ಅವನು ತನ್ನನ್ನು ಅಧಿಕವಾಗಿ ವ್ಯಕ್ತಪಡಿಸುತ್ತಾ, ಸ್ವಾಮಿ, ನೀವು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು. ಸ್ವಾಮಿ, ನಾನೇ ನಿನ್ನ ಕಾಲುಗಳನ್ನು ತೊಳೆಯಬೇಕು. ನೀವು ಈ ದುರಾವಸ್ಥೆಯಲ್ಲಿರುವ ಪಾಪಿಯ ಕಾಲುಗಳನ್ನು ತೊಳೆಯುವಿರಾ? ನೀವು ಇದನ್ನು ಮಾಡಲು ನಾನು ಬಿಡುವುದಿಲ್ಲ ಅಂದನು. ಅದಕ್ಕೆ ಯೇಸು, ಹಾಗಾದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂದರು. ಆಗ ಪೇತ್ರನು, ಅದು ನಿಜವೇ. ಹಾಗಾದರೆ ನನ್ನ ತಲೆಯಿಂದ ಕಾಲಿನವರೆಗೂ ಪೂರ್ತಿ ದೇಹವನ್ನು ತೊಳೆಯಿರಿ. ನಾನು ಯಾವಾಗಲೂ ನಿಮ್ಮೊಂದಿಗೆ ನಡೆಯಬೇಕು ಎಂದು ಹೇಳಿದನು. ಪೇತ್ರನು ಯೇಸುವಿನೊಂದಿಗೆ ನಡೆದನು. ಫಲಿತಾಂಶವಾಗಿ ಅವನು ರಕ್ಷಣೆಯನ್ನು ಸ್ವೀಕರಿಸಿ ಪರಲೋಕವನ್ನು ಪ್ರವೇಶಿಸಲು ಆಶೀರ್ವದಿಸಲ್ಪಟ್ಟನು, ಅಲ್ಲವೇ? ಹಾಗಾದರೆ ಈ ಕಾಲದಲ್ಲಿ ನಾವು ಆರೋನದ ಮಹಿಮೆಯಲ್ಲಿ ಭಾಗಿಯಾಗಲು ಮತ್ತು ಪರಲೋಕವನ್ನು ಪ್ರವೇಶಿಸಲು ಯಾರನ್ನು ಮೆಚ್ಚಿಸಬೇಕು ಮತ್ತು ಯಾರೊಂದಿಗೆ ನಡೆಯಬೇಕು? ನಾವು ಈಗ ಓದಿದ ಪ್ರಕಟಣೆ ಅಧ್ಯಾಯ 22 ವಚನ 17 ಪ್ರಕಾರ ಯಾರು ನಮ್ಮನ್ನು ಕರೆಯುತ್ತಿದ್ದಾರೆ? ಆತ್ಮನು ಮೊದಲಗಿತ್ತಿಯು ಬಾ ಎಂದು ಕರೆಯುತ್ತಿದ್ದಾರೆ. ದೇವರು ಏದೇನ್ ತೋಟದಲ್ಲಿ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದೆಂದು ಆಜ್ಞಾಪಿಸಿದಂತೆಯೇ ಆತ್ಮನು ಮತ್ತು ಮೊದಲಗಿತ್ತಿಯ ಬಳ್ಳಿಗೆ ಹೋಗುವುದು ಕೂಡ ದೇವರ ಆಜ್ಞೆಯಾಗಿದೆ. ಅದರ ಹಣ್ಣನ್ನು ತಿನ್ನಬಾರದು ಎಂಬುದು ಒಂದು ಆಜ್ಞೆಯಾಗಿದೆ, ಹಾಗೂ ಬಾ ಎಂಬುದು ಕೂಡ ಒಂದು ಆಜ್ಞೆಯಾಗಿದೆ. ಆದ್ದರಿಂದ ನಾವು ಅವರ ಬಳಿಗೆ ಹೋಗಬೇಕು, ಅಲ್ಲವೇ? ನಾವು ಆತ್ಮನು ಮತ್ತು ಮೊದಲಗಿತ್ತಿಯನ್ನು ಹುಡುಕಬೇಕು. ನಾವು ಅವರನ್ನು ಕಂಡುಕೊಂಡ ಕ್ಷಣದಿಂದ ಸಂತೋಷವಾಗಿ ಅವರೊಂದಿಗೆ ನಡೆಯಬೇಕು. ನಾವು ಅದನ್ನು ಮಾಡಿದರೆ ನಾವು ಪರಲೋಕಕ್ಕೆ ಆರೋಹಣರಾಗುವೆವು ಎಂಬ ವಾಗ್ದಾನವನ್ನು ನಮಗೆ ಕೊಡಲಾಗಿದೆ. ಕ್ರಿಸ್ತನಲ್ಲಿರುವ ಸತ್ತವರು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವೆವು, ಅಂದರೆ ಪರಲೋಕಕ್ಕೆ ಆರೋಹಣರಾಗುವೆವು ಎಂದಾಗಿದೆ, ಅಲ್ಲವೇ? ಈ ದೃಶ್ಯಕ್ಕೆ ಸಂಬಂಧಿಸಿದ ವಚನವನ್ನು ನೋಡೋಣ. 1 ಥೆಸಲೋನಿಕದವರಿಗೆ ಅಧ್ಯಾಯ 4 ವಚನ 14 ನೋಡೋಣ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಏನಾಗುವೆವು? ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಸದಸ್ಯರೇ, ತಂದೆಯ ಕಾಲದಲ್ಲಿ ಯೆಹೋವ ದೇವರೊಂದಿಗೆ ನಡೆದವರು ಆರೋಹಣದ ಮಹಿಮೆಯನ್ನು ಸ್ವೀಕರಿಸಿದರು, ಹಾಗೂ ಮಗನ ಕಾಲದಲ್ಲಿ ಯೇಸು ಕ್ರಿಸ್ತರೊಂದಿಗೆ ನಡೆದವರಿಗೆ ಆರೋಹಣದ ಮಹಿಮೆ ನೀಡಲಾಯಿತು. ಹಾಗಾದರೆ ಈ ಪವಿತ್ರಾತ್ಮನ ಕಾಲದಲ್ಲಿ ನಾವು ಯಾರೊಂದಿಗೆ ನಡೆಯಬೇಕು? ನಾವು ಆತ್ಮನು ಮತ್ತು ಮೊದಲಗಿತ್ತಿಯೊಂದಿಗೆ ನಡೆದು ದೇವರನ್ನು ಮೆಚ್ಚಿಸುತ್ತಾ ಪರಲೋಕ ರಾಜ್ಯದ ಮಹಿಮೆಯನ್ನು ಸ್ವೀಕರಿಸಲು ಶಕ್ತರಾಗುತ್ತೇವೆಂದು ನಿರೀಕ್ಷಿಸುತ್ತೇನೆ. ಸಹೋದರ ಸಹೋದರಿಯರೇ, ಆತ್ಮನು ಮತ್ತು ಮೊದಲಗಿತ್ತಿಯು ಮಾನವ ಕುಲವನ್ನು ಕರೆಯುತ್ತಿರುವ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈ ಕಾಲದಲ್ಲಿ ತಂದೆ ನಮಗೆ ತೋರಿಸಿದ ಮಾದರಿಯನ್ನು ನಾವು ಹಿಂಬಾಲಿಸಬೇಕು. ತಂದೆ ಯಾರನ್ನು ಹಿಂಬಾಲಿಸುವುದಾಗಿ ಹೇಳಿದರು? ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ ಎಂದು ಹೇಳಿದರು. ಚಿಯೋನಿನ ಮಕ್ಕಳಾದ ನಾವು ತಾಯಿಯೊಂದಿಗೆ ನಡೆಯುತ್ತಿದ್ದೇವೆ. ತಾಯಿಯೊಂದಿಗೆ ಸಂತೋಷವಾಗಿ ನಡೆಯುತ್ತಾ ಚಿಯೋನಿನ ಮಕ್ಕಳಾದ ನಾವು ಪರಲೋಕದ ತಾಯಿಯೊಂದಿಗೆ ತಂದೆಯನ್ನು ಅಂತರಿಕ್ಷದಲ್ಲಿ ಸಂಧಿಸಬೇಕು.
ನಾವೆಲ್ಲರೂ ಒಟ್ಟಿಗೆ ಪರಲೋಕದಲ್ಲಿ ಯುಗ ಯುಗಾಂತರಕ್ಕೂ ನಿತ್ಯ ಜೀವವನ್ನು ಮತ್ತು ದೇವರ ಆಶೀರ್ವಾದಗಳನ್ನು ಆನಂದಿಸೋಣ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.